ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ಬೋದ, ಈ ವಾರನಾಗ ನಮ್ಮ ಸೆನ್ಸೆಕ್ಸ್ 0.17% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ನಿಫ್ಟಿನೂ ನೋಡ್ಬೋದ 0.36% ಬಿದ್ದು ಕ್ಲೋಸಿಂಗ್ ಕೊಟ್ಟೈತ್ರಿ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದ 0.31% ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಮೂರು ಇಂಡೆಕ್ಸ್ ನೆಗೆಟಿವ್ನೇ ಇದ್ದು ರೀ. ನೆಗೆಟಿವ್ ಇರಾಕ ಹಲವಾರು ಕಾರಣಗಳು ಇದಾವ. ಅದರ ಮೇನ್ ಕಾರಣ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ರೈಸ್ ಮ್ಯಾಗ, ಅಕ್ಕಿ ಮ್ಯಾಗ ಟೆರಿಫ್ ಹಚ್ತೇವಂತ ವೀಕ್ಷಕರೇ ಒಂದು ವಾರ್ನಿಂಗ್ ಕೊಟ್ರ, ಅಂಜಿಸೋ ಪ್ರಯತ್ನವನ್ನ ಪಟ್ರ. ಅದ್ರದ ಕಾರಣದಿಂದ ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಈ ತರ ಆಯ್ತಂತ ನಾವು ಅನ್ಬೋದ. ಮತ್ತೊಂದು ಏನ್ ರೀಸನ್ ಅಂತಂದ್ರೆ FIs, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ವೀಕ್ಷಕರೇ ನಮ್ಮ ದೇಶನಾಗ ಬಹಳ ಸೆಲ್ಲಿಂಗ್ ಮಾಡಿ ಹೋಗತ್ತಾರ. ಅದ್ರ ಬಗ್ಗೆನೂ ನಾವು ಡೇಟಾ ನೋಡ್ಬೇಕಂತಂದ್ರ ಡಿಸೆಂಬರ್ ತಿಂಗಳಾಗ ನೋಡ್ಬೋದು ನೀವು. ಡಿಸೆಂಬರ್ 1 ತಾರೀಕಿಂದ ಡಿಸೆಂಬರ್ 11 ತನಕ FIs 18,491 ಕೋಟಿದ ಸೆಲ್ಲಿಂಗ್ ಮಾಡ್ಯಾರ. DIs ನೋಡ್ಬೋದ 36,101 ಕೋಟಿದ್ ಬೈಯಿಂಗ್ ಮಾಡ್ಯಾರ. ಬಟ್ FIs ಏನ್ ಸೆಲ್ಲಿಂಗ್ ಐತೆ ಅದು ಕಂಟಿನ್ಯೂ ಸ್ಟಾರ್ಟ್ ಐತಿ. ಅದರ ಪರಿಣಾಮದಿಂದನೂ ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಈ ತರ ಆತಂತ ನಾವು ಅನ್ಬೋದ. ಓವರ್ ಆಲ್ ವೀಕ್ಷಕರೇ ನಿಫ್ಟಿ 26,000 ಲೆವೆಲ್ ಮ್ಯಾಗನೇ ಐತಿ. ಅದ ಕಾರಣ ಇದಕ್ಕೆ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಮತ್ತೊಂದು ಮೇನ್ ವೀಕ್ಷಕರೇ ಕೀ ಪಾಯಿಂಟ್ಸ್ ಗಳು ಏನೇನಿದ್ದು ಅಂತಂದ್ರೆ ಈ ವಾರನಾಗ ಮೇನ್ ಇಂಪಾರ್ಟೆಂಟ್ ನ್ಯೂಸ್ ಗಳು ಏನೇನಿದ್ದು ಅಂತಂದ್ರೆ, ಒಂದನೇದ ರೈಸ್ ಮ್ಯಾಗ್ ಟೆರಿಫ್ ಹಚ್ತಾರ ಅಂತ ವಾರ್ನಿಂಗ್ ಕೊಟ್ರ ಆದಾತ್ರಿ. ಎರಡನೇದ US ಫೆಡ್ ಮೀಟಿಂಗ್ ಇತ್ತು. US ಏನ್ ಫೆಡರಲ್ ರಿಸರ್ವ್ ಐತಿ ಅವ್ರದ್ದೇನ್ ಔಟ್ಕಮ್ ಬರ್ಬೋದು ಅದ್ರ ಬಗ್ಗೆನೂ ನಾವು ವಿಡಿಯೋ ಆಲ್ರೆಡಿ ಮಾಡೇನಿ. ಅದ ಕಾರಣ ಈ ವಿಡಿಯೋ ಮುಗಿನ ಆ ವಿಡಿಯೋ ನೋಡ್ರಿ, ಅಂದ್ರೆ ಅದ್ರಾಗೂ ನಿಮ್ಗೆ ಗೊತ್ತಾಗ್ತೈತಿ. US ಫೆಡ್ ಮೀಟಿಂಗ್ ನಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತೈತೋ ಇಲ್ಲೋ ಅಂತ ಎಲ್ಲಾರ್ದು ತಲೆಗೆ ಅನುಮಾನ ಇತ್ತ. ಅದು ವೀಕ್ಷಕರು 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿಬಿಟ್ರ. ಮತ್ತೇನೇನಾಗಿತ್ತಂತ ನಾ ಆ ವಿಡಿಯೋನಾಗ ಡೀಟೇಲ್ ತಿಳಿಸೀನಿ, ಆ ವಿಡಿಯೋನ ನೋಡ್ಬೋದು. ಅದ ಕಾರಣ ಇದು ಒಂದು ಪಾಸಿಟಿವ್ ಆತ. ಅದರಿಂದ US ಮಾರ್ಕೆಟ್ ಅನ್ನು ವೀಕ್ಷಕರೇ ಭಾಳ ಇರಿಲ್ಲ, ಬಟ್ ಗ್ರೀನ್ ಆಗನ ಕ್ಲೋಸಿಂಗ್ ಕೊಟ್ಟ ಅಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ US ಇಂಡಿಯಾ ಟ್ರೇಡ್ ಇಲ್ಲ. ನರೇಂದ್ರ ಮೋದಿ ಅವರ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಮಾತಾಡಿರಂತ ಭಾಳ ಹೊತ್ತ. ಅದ ಕಾರಣ ವೀಕ್ಷಕರೇ ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಆಗ್ಬೋದು ಅನ್ನತ್ತಾರ. ಮತ್ತು US ಇಂಡಿಯಾದ ಸಂಬಂಧಗಳು ಭಾಳ ಚಲೋ ಆಗತ್ತವ. US ದಿಂದ ಅಫಿಷಿಯಲ್ ಭಾರತಕ್ಕೆ ಬಂದಿರ 11-10 ತಾರೀಕು ಡಿಸೆಂಬರ್. ಅದ್ರ ಬಗ್ಗೆನೂ ಆಲ್ರೆಡಿ ನಾವು ವಿಡಿಯೋ ಮಾಡಿ ತಿಳಿಸೀನಿ ಅವ್ರೇನೇನಂದ್ರ ಏನ್ ಆಗ್ಬೋದಂತ. ಅದ ಕಾರಣ ಈ ವಿಡಿಯೋ ಮುಗಾನ ಆ ವಿಡಿಯೋನು ನೀವು ಹೋಗಿ ನೋಡ್ಬೋದು. ಅದ ಕಾರಣ ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಆಗ್ಬೋದು ಅಂತ ಮತ್ತೆ ಸುದ್ದಿಗಳು ವೀಕ್ಷಕರಿಗೆ ನಡೆದಾವ. ಅದ ತರ ಏನ್ರಿ ಆತಂತಂದ್ರೆ ಇದು ಒಂದು ಪಾಸಿಟಿವ್ ಅನ್ಬೋದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್. ಮತ್ತೊಂದು ಏನಂತಂದ್ರೆ IPOs ಮತ್ತೆ ಓಪನ್ ಆಗ್ಯಾವ. ಅದ ಕಾರಣ IPOs ಮ್ಯಾಗ ನಿಮ್ದ ಕಣ್ಣ ಇರ್ಬೇಕ. ಮತ್ತೊಂದು ಏನಂತಂದ್ರೆ ಗೋಲ್ಡ್ ಪ್ರೈಸ್ 10 ಗ್ರಾಮ್ ಗೋಲ್ಡ್ 24 ಕ್ಯಾರೆಟ್ ಪ್ರೈಸ್ 1,34,235 ರೂಪಾಯಿ ನಡೆದೈತೆ ಅನ್ಬೋದ. ಮತ್ತು ಗೋಲ್ಡ್ ವೀಕ್ಷಕರಿಗೆ ಸ್ವಲ್ಪ ಏರಾಕ್ ಪ್ರಯತ್ನವನ್ನ ಪಡತೈತಿ. ಬಟ್ ಅದ ಏನ್ 1,30,000 ಇತ್ತು ಅದ ಲೆವೆಲ್ ಮ್ಯಾಗ ಈಗ ಸದ್ಯ ಟ್ರೇಡ್ ಮಾಡತೈತೆ ಅಂತ ನಾವು ಅನ್ಬೋದ. ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರೂ ಕ್ರೂಡ್ ಆಯಿಲ್ ಹೆಚ್ಚಿರಿಲ್ಲೂ ಹೆಚ್ಚು ಬಿದ್ದಿಲ್ಲೂ. ಏನ್ WTI ಕ್ರೂಡ್ ಆಯಿಲ್ $57 ಸಮೀಪ ಐತಿ, ಅಲ್ಲೇ ಐತ್ರಿ. ಮತ್ತು ಬ್ರೆಂಟ್ ಕ್ರೂಡ್ ಆಯಿಲ್ $61 ಅಂತಂದ್ರೆ ಎರಡು $60 ಸಮೀಪನ ಟ್ರೇಡ್ ಮಾಡತ್ತಾವ. ಅದ ಕಾರಣ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ. ರುಪೀಸ್ ವೀಕ್ಷಕರೇ ಮತ್ತೊಂದು ಸ್ವಲ್ಪ ಲೋ ಹೊಡೆದೈತೆ ಅಂತ ನಾವು ಅನ್ಬೋದ. ನೋಡ್ಬೋದ $1 = 90.49 ಅಂತಂದ್ರೆ $1 ಅಂತಂದ್ರೆ 90 ರೂಪೀಸ್ ಆದಂಗೆ ಆಗೈತ್ರಿ. ಅದ ಕಾರಣ ಮತ್ತು ರುಪೀಸ್ 0.5% ಡೌನ್ ಆತಂತ ನಾವು ಅನ್ಬೋದು ಡಾಲರ್ದ ವಿರುದ್ಧ. ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ರುಪೀಸ್ ದಿಂದನೂ ನಮ್ಮ ಮಾರ್ಕೆಟ್ ವೀಕ್ಷಕರು ಈ ತರ ನೆಗೆಟಿವ್ ನ ಕ್ಲೋಸಿಂಗ್ ಕೊಟ್ಟಾವ ಅಂತಾನು ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ಡಾಲರ್ ಇಂಡೆಕ್ಸ್ ನೋಡ್ಬೋದು 100 ಮ್ಯಾಗ್ ಟ್ರೇಡ್ ಆಗ್ತಿತ್ತ. ಈ ವೀಕ್ಷಕರಿಗೆ 98.49 ಟ್ರೇಡ್ ಆಗತೈತಿ. ಸ್ವಲ್ಪ ಡೌನ್ ಬಂದೈತಿ. ಡೌನ್ ಬರಕ್ ಮೇನ್ ರೀಸನ್ ಏನಂತಂದ್ರೆ US ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತದ ಕಾರಣ. ಆದ್ರೂ ಡಾಲರ್ ವೀಕ್ ಆದ್ರೂ ವೀಕ್ಷಕರೇ ರುಪೀಸ್ ಏನ್ ಸ್ಟ್ರಾಂಗ್ ಆಗತ್ತ. ಅದ ಕಾರಣ ಅದೊಂದು ನೆಗೆಟಿವ್ ಪಾಯಿಂಟ್. ಬಟ್ ಡಾಲರ್ ಇಂಡೆಕ್ಸ್ ನೋಡ್ರೆ ಅದು ಡೌನ್ ಐತಿ. ಅದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದು. ಬಿಟ್ಕಾಯಿನ್ ನೋಡ್ರೆ ನಾವು ನೋಡ್ಬೋದು 1 ಬಿಟ್ಕಾಯಿನ್ = $92,402 ನಡೆದೈತಿ. ಬಿಟ್ಕಾಯಿನ್ ಅನ್ನು ವೀಕ್ಷಕರೇ $1,00,000 ಮ್ಯಾಗೇನ್ ಹೋಗಿಲ್ಲ. ಬಟ್ $90,000 ಕೆಳಗೆ ಹೋಗಿತ್ತ. ಈಗ ಫೈನಲಿ $92,000 ಟ್ರೇಡ್ ಮಾಡತೈತೆ ಅಂತ ನಾವು ಅನ್ಬೋದು. ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ನಾಗ ಯಾವುದು ಹಾಲಿಡೇ ಇಲ್ಲ. ಫುಲ್ ವೀಕ್ ಮುಂದಿನ ವಾರನೂ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ. ಓವರ್ ಆಲ್ ವೀಕ್ಷಕರೇ ಇಷ್ಟೆಲ್ಲ ನ್ಯೂಸ್ಗಳು ಇದ್ದು ಈ ವಾರನಾಗ ಸ್ಟಾಕ್ ಮಾರ್ಕೆಟ್ನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ನೀವು ನೋಡಿರ್ಬೋದು 2-3 ದಿನ ಆತ ನಂದು ವಿಡಿಯೋಗಳ ನಾ ಬೇರೆ ಕಡೆಯಿಂದ ಹಾಕತ್ತೇನೆ. ನೀವು ನೋಡಿರ್ಬೋದು ಸ್ಟುಡಿಯೋನಾಗ ಪ್ರಾಪರ್ ಇಲ್ಲ. ಈಗನೂ ಸಹ ವೀಕ್ಷಕರೇ ನೀವು ಇದು ವಿಡಿಯೋ ನೋಡತ್ತೀರಿ. ಬಟ್ ಏನು ನಮ್ದು ಸ್ಟುಡಿಯೋ ಐತಿ ಬೆಳಗಾವಿನಾಗ, ಅಲ್ಲಿಲ್ಲ. ನಾ ಬೆಂಗಳೂರಿಗೆ ಬಂದೇನೆ. ಅದೇ ಕಾರಣ ವೀಕ್ಷಕರೇ ಒಂದೊಂದ್ಸಲ ವಿಡಿಯೋನು ಡಿಲೇ ಆಗತ್ತವ. ಮತ್ತು ಕ್ವಾಲಿಟಿ ಚಲೋ ಬರುವತ್ತ. ಆಡಿಯೋ ಕ್ವಾಲಿಟಿನೂ ನೀವು ನೋಡಿರ್ಬೋದು. ಅದ ಕಾರಣ ವೀಕ್ಷಕರೇ ಬಟ್ ಬುಧವಾರ ಅಥವಾ ಗುರುವಾರದಿಂದ ಮತ್ತು ಚಲೋ ವಿಡಿಯೋಗಳು ಈ ಚಾನಲ್ ಮ್ಯಾಗ ಬರ್ತಿರ್ತಾವ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಗಿನ ಲೈಕ್ ಮಾಡಿರಿ. ಇಷ್ಟ ಐತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.